ಸಾಧಕರಿಗೆ ಒಂದು ಗೌರವವನ್ನು ಸಮರ್ಪಣೆ ಮಾಡಬೇಕು ಅಂತ ನನ್ನ ಪ್ರಾರ್ಥನೆ ಇತ್ತು. ಅದಕ್ಕೆ ಗುರುಗಳು ಅನುಗ್ರಹಿಸಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ, ಹಾಗೆ ಶೃಂಗೇರಿ ಕ್ಷೇತ್ರದಿಂದ ಪ್ರಧಾನ ಅರ್ಚಕರು, ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರದಿಂದ ಪ್ರಧಾನ ತಂತ್ರಿಗಳು, ಹೊರನಾಡು ಶ್ರೀ ಕ್ಷೇತ್ರದಿಂದ ಪ್ರಧಾನ ಅರ್ಚಕರು ಹಾಗೂ ಕುಕ್ಕೆ ಸುಬ್ರಹ್ಮಣ್ಯದಿಂದ ಪ್ರಧಾನ ಪುರೋಹಿತರು ಆಗಮಿಸಿದ್ದಾರೆ. ಅವರಿಗೂ ಸಹ ನಮ್ಮ ಕುಟುಂಬ ವತಿಯಿಂದ ಹಾಗೂ ಬಂದಿರತಕ್ಕಂಥ ಎಲ್ಲ ಭಕ್ತಾಭಿಮಾನಿಗಳ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ಶ್ರೀ ಕ್ಷೇತ್ರ ಹೊರನಾಡಿನಿಂದ ಹಿರಿಯ ಪ್ರಧಾನ ಅರ್ಚಕರಾದಂತಹ ಶಿವಸ್ವಾಮಿಗಳವರು ಆಗಮಿಸಿದ್ದಾರೆ. ಅನೇಕ ವರ್ಷಗಳ ಹಿಂದೆ ವಿಶೇಷವಾಗಿ ಚಂಡಿ ಹೋಮ ಆವಾಗ ನಡೆದಿತ್ತು. ಆ ಒಂದು ಸಂದರ್ಭದಲ್ಲೂ ಸಹ ನಾವು ಇಲ್ಲಿಗೆ ಬಂದಿದ್ವಿ. ಮತ್ತೆ ಪುನಃ ಈಗ ಇವತ್ತು ಈ ಸಂಹಿತಾ ಯಾಗದ ಒಂದು ಪೂರ್ಣಾಹುತಿಗೆ ಬರುವಂತಹ ಒಂದು ಸಂದರ್ಭ ಪುನಃ ಇವತ್ತು ಬಂದಿದೆ. ವಿಶೇಷವಾಗಿ ನಮ್ಮ ಪ್ರೀತಿಪಾತ್ರರಾಗಿರ್ತಕ್ಕಂತಹ ರಾಘವೇಂದ್ರ ಭಟ್ರು ಅವರು ವಿಶೇಷವಾಗಿ ಒಂದು ಭಕ್ತಿಯಿಂದ ಈ ಸಂದರ್ಭದಲ್ಲಿ ಇಲ್ಲಿಗೆ ಆಗಮಿಸಬೇಕು, ಪೂರ್ಣಾಹುತಿಗೆ ಆಗಮಿಸಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿದರು. ಅದರಂತೆ ಇಂತಹ ಒಂದು ದಿವಸ ನಾವು ಬೇರೆ ಯಾತ್ರೆಗಳು ಮತ್ತು ಶಂಕರ ಜಯಂತಿ ಉತ್ಸವಗಳು ಇತ್ಯಾದಿಗಳೆಲ್ಲ ಇರುವುದರಿಂದ ಇಂತಹ ದಿವಸ ಈ ಒಂದು ಅನುಷ್ಠಾನ ಆಗಲಿ ಎಂಬುದಾಗಿ ಹೇಳಿದ್ವಿ. ಅದರಂತೆ ಈ ಒಂದು ಕಾರ್ಯಕ್ರಮವು ಇವತ್ತು ಸಂಪನ್ನವಾಗಿದೆ. ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ. ವಿಶೇಷವಾಗಿ ರಾಘವೇಂದ್ರ ಭಟ್ರು ಅವರು ಬ್ರಾಹ್ಮಣ ಮಹಾಸಭೆಯಲ್ಲಿ ಇತ್ಯಾದಿಗಳಲ್ಲೆಲ್ಲ ಇದ್ದು ವಿಶೇಷವಾಗಿ ಅವರ ಒಂದು ಕೆಲಸಗಳು ಅದು ಮಾತ್ರ ಅಲ್ಲದೆ ವಿಶೇಷವಾಗಿ ಸಮಾಜದ ಬ್ರಾಹ್ಮಣ ಸಮಾಜ ಮತ್ತು ಸಮಾಜ ನಮ್ಮ ಹಿಂದೂ ಧರ್ಮ ಸಮಾಜ ಅದಕ್ಕಾಗಿಯೂ ಸಹ ವಿಶೇಷವಾದಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವುದು, ಅದರಲ್ಲಿ ಭಾಗವನ್ನು ವಹಿಸ್ತಾ ಇರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ. ಈ ಎಲ್ಲ ಕಾರ್ಯಗಳು ಸಹ ವಿಶೇಷವಾಗಿ ಸಫಲವಾಗಲಿ, ಆ ಎಲ್ಲ ಕಾರ್ಯಗಳು ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಆಗಲಿ. ಮತ್ತು ವಿಶೇಷವಾಗಿ ಏನಾದರೂ ನಡೆದಾಗ ಅವರು ತಕ್ಷಣ ಅದನ್ನು ಏನು ಅಂತ ಪ್ರಶ್ನೆ ಮಾಡಿ ಇದು ಸರಿಯಲ್ಲ ಅಂತ ಖಂಡನೆ ಮಾಡುವಂತಹ ಒಂದು ಸ್ವಭಾವ ಅವರದಿದೆ. ಏನಾದರೂ ತಪ್ಪು ನಡೆದಾಗ, ಅಂದರೆ ತಪ್ಪು ನಡೆಯಿತು ಅಂತಂದರೆ ಅದನ್ನು ಮಾಡುವಂತಹ ಒಂದು ಸ್ವಭಾವ ಅವರದನ್ನು ಬೆಳೆಸ್ಕೊಂಡಿದ್ದಾರೆ. ಅದು ತುಂಬ ಸಂತೋಷಕರವಾದಂತಹ ಒಂದು ವಿಷಯ.